ಕೇಶವಯ್ಯ ಅನ್ನೋ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಸತ್ತೋಗಿದ್ದಾರೆ. ಸೊ ಇಲ್ಲಿ ಬಂದು ನಾವು ನೋಡಿದಾಗ ಅವರು ವಿಷ ಕುಡಿದು ಸತ್ತೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಿದೆ. ದಯಮಾಡಿ ಬನ್ನಿ ಅಣ್ಣ ಅಂತ ನನಗೆ ದೂರವಾಣಿ ಮೂಲಕ ಕೇಳ್ಕೊಂಡ್ರು. ಸೊ ನಾನು ಬಂದು ಇಲ್ಲಿ ಕೇಳಲಾಗಿ ಅವ್ರ ಮಕ್ಕಳುಗಳನ್ನ ಕೇಳಾಗಿ ಇಲ್ಲಿ ಹೇಗೆ ಘಟನೆ ನಡೆದಿದೆ ಅಂದರೆ, ಸೊ ಈ ಕೇಶವಯ್ಯ ಅನ್ನೋರು ರಾತ್ರಿ ಊಟ ಮಾಡಿ ಹೊರಗಡೆ ಬಂದು ವಿಷನ ಕುಡಿದು ಮನೆ ಬಾಗಿಲಲ್ಲಿ ಸತ್ತೋಗಿದ್ದಾರೆ ಅಂತಕ್ಕಂಥದ್ದು ಈಗ ಅವರು ಹೇಳ್ತಿದ್ದಾರೆ. ಈ ಥರ ಆಗಿದೆ ಅಂತ. ಏನಕ್ಕೆ ಸತ್ತೋಗಿದ್ದಾರಪ್ಪ ಅಂದರೆ, ಅವರು ಹೇಳ್ತಿದ್ದಾರೆ ಸಾಲ ಮಾಡಿ ಸಾಲನ ತೀರ್ಸಕ್ಕಾಗದೇ ಇರೋದ್ರ ಪರಿಣಾಮ ಇವತ್ತು ಮರ್ಯಾದೆಗೆ ಅಂಜಿ ನಮ್ಮನ್ನು ಬೇರೆಯವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಿದ್ದಾರೆ. ಸೊ ಅವರೆಲ್ಲ ಬಂದು ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ ಅಂತ ಎದುರಿಸ್ತಿದ್ದಾರೆ. ನನ್ನೇನಾದರೂ ಪೊಲೀಸ್ನವರು ಎಳ್ಕೊ ಹೋದರೆ ನಾನು ಬದುಕಿದ್ರೇನೋ ನಾನು ಸತ್ರೇನೋ ಅಂತಕ್ಕಂಥ ಮಾತನ್ನು ಕೂಡ ಅವರ ಧರ್ಮಪತ್ನಿ ಅವರಿಗೆ ಅವರು ಹೇಳ್ಕೊಂಡಿದ್ದಾರೆ. ಸೊ ಇದು ನಡೆದು 2 ದಿನಗಳಿಗೆ ಇವತ್ತು ಕೇಶವಯ್ಯನವರು ಯಾರಿಗೂ ಹೇಳ್ದಲೆ ಬಂದು ಮರ್ಯಾದೆಗೆ ಅಂಜಿ ಇವತ್ತು ಅವ್ರ ಮನೆ ಮುಂದ್ಗಡೆನೆ ವಿಷ ಕುಡಿದು ತೀರ್ಕೊಂಡಿದ್ದಾರೆ. ಸೊ ನಾನಿಲ್ಲಿ ಇದನ್ನ ಕೇಳಿದಾಗ ತುಂಬ ಸಾಲ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಗಮನಕ್ಕೆ ಬರ್ತಾ ಇದೆ. ಎಲ್ಲ ಈಗ ದಾಖಲಾತಿ ನಮಗೆ ಸಿಕ್ಕಿದ್ದಾವೆ. ಕಳೆದ ಈಗ 10-15 ದಿನಗಳ ಹಿಂದೆ ಏನು ಈಗ ಸರ್ಕಾರ ಕಾಯ್ದೆ ಮಾಡ್ತೋ ಅದಕ್ಕಿಂತ ಮುಂಚೆ ಸೂರ್ಯೋದಯ ಫೈನಾನ್ಸ್ನವರು ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿ 4-5 ಯುವಕರು ಬಂದು ಮನೆ ಬಾಗಿಲಿಗೆ ನೋಟಿಸ್ನ ಅಂಟಿಸಿ, ನೀವು ಏನು 2 ತಿಂಗಳು ಸಾಲ ನಿಲ್ಲಿಸ್ಕೊಂಡಿದ್ರಿ, ಈ ಸಾಲನ ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಮೇಲೆ ಕೋರ್ಟ್ ಕೇಸ್ ಆಗುತ್ತೆ, ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಎದುರಿಸಿದಾಗ ಅವತ್ತಿಂದನೇ ಈ ಮನುಷ್ಯ ಸರಿಯಾಗಿ ಊಟ ಮಾಡ್ದಲೆ, ನಿದ್ರೆ ಮಾಡ್ದಲೆ, ಮನೆಗೆ ಸೇರಿದಲೆ ಅವರ ಶ್ರೀಮತಿ ಅವ್ರಿಗೆ ಈ ಥರದ ಕಷ್ಟಗಳನ್ನ ಹೇಳ್ಕೊಂಡಿರ್ತಾರೆ. ಸೊ ಹೀಗಾಗಿ ಇವರು ಸೂರ್ಯೋದಯ ಫೈನಾನ್ಸಿಂದ 5 ಲಕ್ಷ ತಗೊಂಡಿದ್ದಾರೆ. ಅದು ಇನ್ನು ಬರೀ 2 ತಿಂಗಳು ಬಾಕಿ ಇದೆ ಅಷ್ಟೇ ಕಟ್ತಕ್ಕಂಥದ್ದು. ಮತ್ತು ಏನು ಈ ಕೇಶವಯ್ಯ ತೀರೋಗಿದ್ದಾರೆ, ಇವರು ಕೂಡ ಇವ್ರ ಹೆಸರಲ್ಲೇ ಕಾವೇರಿ ಗ್ರಾಮೀಣ ಬ್ಯಾಂಕ್ ಬೈಚನಹಳ್ಳಿ ಇಲ್ಲಿ 3 ಲಕ್ಷ ತಗೊಂಡಿದ್ದಾರೆ. ಮತ್ತು ಅವರ ಶ್ರೀಮತಿ ತುಳಸಮ್ಮನವರು ಏನಿದ್ದಾರೆ ಅವರು ಬೆಲ್ಸ್ಟಾರ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡಲ್ಲಿ 60,000 ತಗೊಂಡಿದ್ದಾರೆ. ಗ್ರಾಮೀಣ ಕೂಟ 1.5 ಲಕ್ಷ ತಗೊಂಡಿದ್ದಾರೆ. ಮತ್ತು ಕೈ ಸಾಲ ಅಂತ ಅವ್ರ ಹೆಸರು ಕೂಡ ಈಗ ಅವರು ಬರೆದು ಕೊಟ್ಟಿದ್ದಾರೆ. ಹೀಗೆ 3-4 ಲಕ್ಷ, ಒಟ್ಟು 15-16 ಲಕ್ಷ ಅವರು ಮನೆ ಕಟ್ಟಲಿಕ್ಕೋಸ್ಕರ, ಜಮೀನ ಬೆಳೆಯಲಿಕ್ಕೋಸ್ಕರ, ಬೇರೆ ಕಾರಣಗಳಿಗೋಸ್ಕರ, ಜೀವನ ಉಪಯೋಗಕ್ಕೋಸ್ಕರ ಇವತ್ತು ಸಾಲ ತಗೊಂಡು ಅದನ್ನು 1 ತಿಂಗಳು 2 ತಿಂಗಳು ಸಾಲ ಕಟ್ಟೋದು ಲೇಟ್ ಆಗೋದಕ್ಕೆ ಆ ಫೈನಾನ್ಸ್ ಅವರು ಬಂದು ಗಲಾಟೆ ಮಾಡಿ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿರೋದ್ರ ಪರಿಣಾಮ ಇವತ್ತು ನಮ್ಮ ತಂದೆ ವಿಷ ಕುಡಿದು ತೀರ್ಕೊಂಡಿದ್ದಾರೆ ಅಂತ ಇವತ್ತು ಅವ್ರ ಮಕ್ಕಳುಗಳ ಆರೋಪ ಮಾಡ್ತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ. ವಿಷದ ಬಾಟ್ಲಿ ಮತ್ತು ಇದು ಅವರು ಯಾವ ವಿಷ ಕುಡಿದಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲೇ ಬಿದ್ದಿದೆ. ನಾವು ಕೂಡ ಅದನ್ನು ನೋಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಒತ್ತಾಯ ಮಾಡೋದೇನಪ್ಪ ಅಂದರೆ, ಸರ್ಕಾರ ಇಷ್ಟು ಬಿಗಿಯಾದ ಕ್ರಮ ತಗೊಂಡಿದ್ರು ಕೂಡ ಇವತ್ತೇನು ಮೈಕ್ರೋ ಫೈನಾನ್ಸ್ಗಳಿದ್ದಾರೆ ಮತ್ತು ಬೇರೆ ಬಡ್ಡಿ ಸಾಲ ಕೊಡ್ತಿದ್ದಾರೆ, ಇವರ ಕಿರುಕುಳ ಖಂಡಿತಗಳು ಕೂಡ ಇದು ನಿಂತಿಲ್ಲ. ಇವ್ರ ಕಿರುಕುಳ ತಾಳ್ನಾರ್ದಲೇ ಸೊ ಇವತ್ತು ಈ ಥರದ ಬಡ ರೈತರುಗಳು, ಬಡ ಜೀವಿಗಳು ಪ್ರಾಣನೇ ಬಿಡ್ತಿದ್ದಾರೆ. ಸೊ ಇದನ್ನು ಸೀರಿಯಸ್ ಆಗಿ ತಗೊಂಡು ಸರ್ಕಾರ ಇವತ್ತು ಏನು ಈ ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಈ ಸಂಪೂರ್ಣ ಪರಿಹಾರನ ಕೊಡಬೇಕು. ಮತ್ತು ಏನು ಸಾಲ ಮಾಡಿದರೆ ಇದನ್ನು ಮಾಡಬೇಕು. ಇದು ಸಂಪೂರ್ಣ ತನಿಖೆ ಮಾಡಿ ಇವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೆ.